ಸೂಪರ್ ಆಗಿರುವಂತ ಅಡುಗೆ ನೋಡಾಯ್ತು, ಅದಾದ್ಮೇಲೆ ಹೋಟೆಲ್ ರುಚಿನೂ ಕೂಡ ನೋಡಾಯ್ತು. ನೆಕ್ಸ್ಟ್ ಲಿಖಿತ್ ಏನ್ ಮಾಡ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ನಾನ್ ಮಾಡಲ್ಲ, ನೀವು ಮಾಡ್ತೀರಾ. ಅದೇನಪ್ಪ ಅಂದ್ರೆ ನಾನು ನೋಡ್ತೀನಿ, ನೀವು ನೋಡ್ತೀನಿ. ಸೊ ಬನ್ನಿ ನಾವಿಬ್ರು ಹೋಗ್ಬಿಟ್ಟು ನಮ್ಮ ಶೆಫ್ ಅಲ್ಲಿ ಯಾವ ಸೂಪರ್ ಆಗಿರುವಂತ ರುಚಿಕರವಾಗಿರುವಂತ ಅಡುಗೆನ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಿಚನ್. ನನ್ನ ಹೆಸರು ಶೆಫ್ ಜಗದೀಶ್ ಪುರುಷೋತ್ತಮ್. ಮತ್ತೆ ಒಂದು ಸಂಚಿಕೆಯಲ್ಲಿ ಭೇಟಿಯಾಗೋದಕ್ಕೆ ಬಹಳ ಸಂತೋಷ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಡಿಫ್ರೆಂಟ್ ಆದ ರೆಸಿಪಿಯನ್ನು ಮಾಡಿ ನೋಡೋಣ. ಈ ಸಂಚಿಕೆಯಲ್ಲಿ ನಾವು ಮಾಡುವ ರೆಸಿಪಿ ಹೆಸರು ಬಂದ್ಬಿಟ್ಟು ಪನ್ನೀರ್ ಫಿಂಗರ್ಸ್. ಪನ್ನೀರ್ ಫಿಂಗರ್ಸ್ಗೆ ಬೇಕಾಗಿರೋ ಪದಾರ್ಥಗಳು ಪನ್ನೀರ್, ಅದು ಬಂದ್ಬಿಟ್ಟು ಕಾಟೇಜ್ ಚೀಸ್ ಅಂತ ಕೂಡ ಇನ್ನೊಂದು ಹೆಸರಿದೆ. ಆಮೇಲೆ ಬ್ರೆಡ್ ಕ್ರಮ್, ಬ್ರೆಡ್ ಪುಡಿ ಮಾಡಿದ ಬ್ರೆಡ್ಸ್, ಆಮೇಲೆ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಎಣ್ಣೆ. ಬನ್ನಿ ಈಗ ಪನ್ನೀರ್ ಫಿಂಗರ್ಸ್ ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಮೊದಲು ನಮಗೆ ಬೇಕಾಗಿರೋ ಪದಾರ್ಥಗಳು ಒಂದೊಂದಾಗಿ ಯೂಸ್ ಮಾಡೋಣ. ಮೊದಲು ಪನ್ನೀರ್ ಕಾಟೇಜ್ ಚೀಸ್ ಅಂತೀವಲ್ಲ, ಅದನ್ನ ಫಿಂಗರ್ ಶೇಪ್ ಆಗಿ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಪನ್ನೀರ್ ಫಿಂಗರ್ಸ್ ಮಾಡಲಿಕ್ಕೆ ಮೊದಲು ಒಂದು ಬ್ಯಾಟರ್ ತಯಾರು ಮಾಡ್ಕೋಬೇಕು. ಅದಕ್ಕೆ ಮೊದಲು ನಾವು ಸ್ವಲ್ಪ ಕಾರ್ನ್ಫ್ಲವರ್ ತಗೋಣ. ಸ್ವಲ್ಪ ಮೆಣಸಿನ ಪುಡಿ ತಗೋಣ, ಉಪ್ಪು ಹಾಕೊಳ್ಳೋಣ, ಮತ್ತೆ ನೀರಲ್ಲಿ ಹಾಕ್ಬಿಟ್ಟು ಒಂದು ಬ್ಯಾಟರ್ ತಯಾರು ಮಾಡೋಣ. ಪನ್ನೀರ್ ಫಿಂಗರ್ಸ್ಗೆ ಈ ರೀತಿ ಬ್ಯಾಟರ್ ತಯಾರು ಮಾಡ್ಕೋಬೇಕು. ಬ್ಯಾಟರ್ ತಯಾರು ಮಾಡುವಾಗ ಒಂದು ಪಾಯಿಂಟ್ ತುಂಬಾ ಮುಖ್ಯ, ಏನಂದ್ರೆ ಬ್ಯಾಟರ್ನಲ್ಲಿ ಏನು ಲಂಪ್ಸ್ ಅಂದ್ರೆ ಗಡ್ಡೆಗಳೇನು ಇರಬಾರ್ದು. ಈ ರೀತಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಪನ್ನೀರಲ್ಲಿ ಸಾಕಷ್ಟು ರೆಸಿಪಿ ನೀವು ನೋಡಿರ್ತೀರಾ, ಪನ್ನೀರ್ ಮಖ್ನಿ, ಪನ್ನೀರ್ ಪಕೋಡ, ಅದು ಇದು ಹಾಗೆ ಅಂತ. ಬಟ್ ಇದೊಂದು ಡಿಫ್ರೆಂಟ್ ಆದ ರೆಸಿಪಿ. ಬ್ಯಾಟರ್ ತಯಾರಾದ ನಂತರ ಈಗ ನಾವು ಬ್ರೆಡ್ ಕ್ರಮ್ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೋಣ. ಬ್ರೆಡ್ ಕ್ರಮ್ ಅನ್ನೋದು ಬ್ರೆಡ್ ಚೆನ್ನಾಗಿ ಡ್ರೈ ಮಾಡಿ ಒಣಗಿಸಿ ಅದನ್ನ ಪೌಡರ್ ಮಾಡೋದಷ್ಟೇ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಫಿಂಗರ್ ಶೇಪ್ ಆಗಿ ಕಟ್ ಮಾಡಿರೋ ಕಾಟೇಜ್ ಚೀಸ್ ಅಂದ್ರೆ ಪನ್ನೀರ್ನ ಬ್ಯಾಟರ್ ಎಲ್ಲ ಹತ್ಕೊಂಡು ಬ್ರೆಡ್ ಪುಡಿಯಲ್ಲಿ ಚೆನ್ನಾಗಿ ಕ್ರಮ್ ಮಾಡೋಣ. ಈ ರೀತಿ ಎಲ್ಲ ಕಾರ್ನರ್ನಲ್ಲೂ ನಮ್ಮ ಬ್ರೆಡ್ ಪುಡಿ ಚೆನ್ನಾಗಿ ಮತ್ಕೋಬೇಕು. ಇದು ರೆಡಿ ಆಗಿದ ತಕ್ಷಣ ಈ ಕಡೆ ಇನ್ನೊಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕೊಂಡು ಬಿಸಿ ಮಾಡ್ಕೋಣ. ಪನ್ನೀರ್ ಫಿಂಗರ್ಸ್ ಬಂದ್ಬಿಟ್ಟು ಒಂದ್ಸತಿ ಫ್ರೈ ಮಾಡಿದ್ಮೇಲೆ ನೋಡ್ಲಿಕ್ಕೆ ಅದು ಆಲ್ಮೋಸ್ಟ್ ಫಿಶ್ ಫಿಂಗರ್ಸ್ ತರಾನೇ ಇರುತ್ತೆ. ಫಿಶ್ ಫಿಂಗರ್ಸ್, ಕ್ರಿಸ್ಪಿ ಫ್ರೈಡ್ ಚಿಕನ್, ಸೀರಿಯಲ್ ಚಿಕನ್, ಇದೆಲ್ಲ ತುಂಬಾ ನಾನ್ ವೆಜಿಟೇರಿಯನ್ ಐಟಮ್ ಈ ತರ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಇದೊಂದು ವೆಜಿಟೇರಿಯನ್ ಡಿಶ್, ನೋಡ್ಲಿಕ್ಕೆ ನಾನ್ ವೆಜಿಟೇರಿಯನ್ ತರಾನೇ ಇರುತ್ತೆ, ಆದ್ರೆ ಪಕ್ಕ ವೆಜಿಟೇರಿಯನ್. ವೀಕ್ಷಕರೇ, ಎಣ್ಣೆ ಇವಾಗ ಒಂದು ಮಟ್ಟಕ್ಕೆ ಚೆನ್ನಾಗಿ ಬಿಸಿಯಾಗಿ ಕಾದಿದೆ. ಇವಾಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಅವಾಗಲೇ ಕ್ರಮ್ ಮಾಡಿರೋ ಪನ್ನೀರ್ನ ಇಟ್ಟು ಒಂದೊಂದಾಗೆ ಬಿಟ್ಟು ಹುರ್ಕೊಳ್ಳೋಣ. ಪನ್ನೀರ್ ಫಿಂಗರ್ಸ್ ತಿನ್ನೋದಕ್ಕೆ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ, ಯಾಕಂದ್ರೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಒಂದ್ಸತಿ ಬಿಸಿಯಾಗಿರುವಾಗ ಪನ್ನೀರ್ ಬಂದ್ಬಿಟ್ಟು ಚೀಸ್ ತರ ಮೆಲ್ಟ್ ಆಗುತ್ತೆ. ಸೊ ತಿನ್ನೋದಕ್ಕೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದು ಪದಾರ್ಥ ಇದು. ವೀಕ್ಷಕರೇ, ಈ ತರ ನೀವು ದಿಢೀರ್ ತಿಂಡಿಯಲ್ಲಿ ಸಾಕಷ್ಟು ರೆಸಿಪಿಗಳನ್ನ ಕಲಿಬಹುದು. ದಿನ ನಾವು ಒಂದು ಹೊಸ ಹೊಸ ರೆಸಿಪಿಗಳನ್ನ ಕಂಡಿದ್ದು ನಿಮಗೆ ತೋರಿಸ್ತಾನೆ ಇರ್ತೀವಿ. ಈ ತರ ರೆಸಿಪಿಗಳು ನಿಮಗೆ ಬರೀ ದಿಢೀರ್ ತಿಂಡಿಯಲ್ಲಿ ಮಾತ್ರನೇ ಸಿಗೋದು, ಅದು ಒಗ್ಗರಣೆ ಡಬ್ಬಿಯಲ್ಲಿ ಮಾತ್ರ. ಸಾಕಷ್ಟು ರೆಸಿಪಿಗಳನ್ನ ಕಲಿತು ಟ್ರೈ ಮಾಡ್ತಾನೆ ಇರಿ. ಪನ್ನೀರ್ ಫಿಂಗರ್ಸ್ ರೆಡಿ ಆಗಿದೆ. ರುಚಿ ನೋಡೋ ಸಮಯನೂ ಹತ್ರ ಬಂದಿದೆ. ಪನ್ನೀರ್ ಫಿಂಗರ್ಸ್ ತಯಾರಾಗಿದೆ. ಇದನ್ನ ಟೊಮೆಟೊ ಕೆಚಪ್ ಜೊತೆ ನೀವು ಹತ್ಕೊಂಡು ತಿನ್ಬೋದು.